ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಾಲಾ ಆವರಣದಲ್ಲಿ ಕಸ, ಮದ್ಯದ ಬಾಟಲಿ, ಧೂಳಿನ ಸಮಸ್ಯೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಶಿರಾನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಆವರಣದಲ್ಲಿ ಕಸದ ರಾಶಿ, ಮದ್ಯದ ಬಾಟಲಿಗಳು, ಎಣ್ಣೆ ಪ್ಯಾಕೆಟ್ಗಳು ಹಾಗೂ ಜಲ್ಲಿ ಡ್ರೆಸ್ ಸಂಗ್ರಹವಾಗಿರುವುದರಿಂದ ಶಾಲಾ ಪರಿಸರ ಅಸ್ವಚ್ಛವಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆ ಕುರಿತು ಪೋಷಕರು ಹಾಗೂ ಸ್ಥಳೀಯರು ಆತಂಕ ಹೊರಹಾಕಿದ್ದಾರೆ. ಶಾಲಾ ಆವರಣದಲ್ಲಿ ರಾತ್ರಿ ವೇಳೆ ಅನಧಿಕೃತ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಶಾಲಾ ಆವರಣದಲ್ಲಿ ಕಸ, ಮದ್ಯದ ಬಾಟಲಿಗಳು, ಧೂಳಿನ ಸಮಸ್ಯೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಶಿರಾನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಆವರಣದಲ್ಲಿ ಕಸದ ರಾಶಿ, ಮದ್ಯದ ಬಾಟಲಿಗಳು, ಎಣ್ಣೆ ಪ್ಯಾಕೆಟ್ಗಳು ಹಾಗೂ ಜಲ್ಲಿ ಡಸ್ಟ್ ಸಂಗ್ರಹವಾಗಿರುವುದರಿಂದ ಶಾಲಾ ಪರಿಸರ ಅಸ್ವಚ್ಛವಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆ ಕುರಿತು ಪೋಷಕರು ಹಾಗೂ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆವರಣದಲ್ಲಿ ರಾತ್ರಿ ವೇಳೆ ಅನಧಿಕೃತ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದು, ಮದ್ಯ ಸೇವಿಸಿದ ಬಳಿಕ ಬಾಟಲಿಗಳು ಹಾಗೂ ಇತರೆ ತ್ಯಾಜ್ಯವನ್ನು ಶಾಲಾ ಆವರಣದಲ್ಲಿಯೇ ಬಿಸಾಡಲಾಗುತ್ತಿದೆ ಎನ್ನಲಾಗಿದೆ. ಬೆಳಗ್ಗೆ ಶಾಲೆಗೆ ಆಗಮಿಸುವ ಶಿಕ್ಷಕರು ಹಾಗೂ ಸಿಬ್ಬಂದಿ ತ್ಯಾಜ್ಯ ತೆರವುಗೊಳಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಲಾಗಿದೆ. ಕೆಲವರು ಶಾಲಾ ಆವರಣದಲ್ಲಿಯೇ ಮಲ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇದರ ನಡುವೆ ಜೆಜೆಎಂ ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಲಾ ಆವರಣದಲ್ಲಿ ಜಲ್ಲಿ ಮತ್ತು ಡಸ್ಟ್ ಸಂಗ್ರಹಿಸಲಾಗಿದ್ದು ಧೂಳಿನಿಂದ ಶಾಲಾ ಪರಿಸರದಲ್ಲಿ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕೆಮ್ಮು, ನೆಗಡಿ ಹಾಗೂ ಧೂಳಿನ ಅಲರ್ಜಿಯಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಮುಂಭಾಗದಲ್ಲಿರುವ ಕೆಲ ಅಂಗಡಿಗಳು ಕಸವನ್ನು ಶಾಲಾ ಕಾಂಪೌಂಡ್ ಒಳಗೆ ಹಾಕುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು, ಇದರಿಂದ ಪರಿಸರ ಮತ್ತಷ್ಟು ಅಸ್ವಚ್ಛವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಮತಿ ಇಲ್ಲದೆ ಸಾರ್ವಜನಿಕರು ಶೌಚಾಲಯ ಕಾಮಗಾರಿ ಆರೋಪ. ಶಾಲಾ ಆವರಣದ ಒಂದು ಮೂಲೆಯಲ್ಲಿ ನಗರಸಭೆ ವತಿಯಿಂದ ಶಿಕ್ಷಣ ಇಲಾಖೆಯ ಅನುಮತಿ ಪಡೆಯದೆ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಕಾಮಗಾರಿ ಆರಂಭಿಸಲಾಗಿತ್ತು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶೌಚಾಲಯಕ್ಕಾಗಿ ಶಾಲಾ ಆವರಣದಲ್ಲಿಯೇ ಫಿಟ್ ಗುಂಡಿ ತೆಗೆಯುವ ಕಾಮಗಾರಿ ನಡೆಯುತ್ತಿದ್ದು, ಈ ವೇಳೆ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು ಹಾಗೂ ಸ್ಥಳೀಯ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿ ಕಾಮಗಾರಿಯನ್ನು ತಡೆದಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಶಿರಾ ಶಿಕ್ಷಣಾಧಿಕಾರಿ ಬಿಇಒ ಕೃಷ್ಣಪ್ಪರವರು, ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಶಾಲಾ ಆವರಣದ ಸಮಸ್ಯೆಗಳ ಕುರಿತು ಹಲವು ಬಾರಿ ನಗರಸಭೆಗೆ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೂ ಶಿಕ್ಷಣ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆದಿಲ್ಲ ಎಂದು ತಿಳಿಸಿದ್ದಾರೆ. ಶಾಲೆಯ ಸುತ್ತಲೂ ಸರ್ವೆ ನಡೆಸಿ ಸೂಕ್ತ ಕಾಂಪೌಂಡ್ ನಿರ್ಮಿಸಬೇಕು ಎಂದು ಶಾಲಾ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪವೂ ಸಹ ಕೇಳಿಬಂದಿದೆ. ಶಾಲಾ ಆವರಣವನ್ನು ತಕ್ಷಣ ಸ್ವಚ್ಛಗೊಳಿಸಿ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಜೆಜೆಎಂ ಕಾಮಗಾರಿಯಿಂದ ಉಂಟಾಗುತ್ತಿರುವ ಧೂಳಿನ ಸಮಸ್ಯೆ ಪರಿಹರಿಸಬೇಕು. ಶಾಲೆ ಸುರಕ್ಷತೆಗಾಗಿ ಸಮರ್ಪಕ ಕಾಂಪೌಂಡ್ ನಿರ್ಮಿಸಬೇಕು ಎಂದು ಸಮಾಜ ಸೇವಕ ಸಾದಿಕ್, ಎಸ್ಡಿಎಂಸಿ ಸದಸ್ಯರಾದ ಆರ್ ರೆಹಮತ್, ಮಾಜಿದ್, ಎ ರಿಹಾನಿ, ಮುತವಲ್ಲಿ, ಮುರಾದ್ ಪಾಷಾ, ಎಸ್ಡಿಎಂಸಿ ಅಧ್ಯಕ್ಷೆ ರಾಜಿಫಾ ಬಾನು, ಶಾಬುದ್ದೀನ್ ಸೇರಿದಂತೆ ಹಲವು ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ಕೂಡಲೇ ಶಾಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಿಜವಾಗ್ಲೂ ಇದೆ. ಬೆಳಿಗ್ಗೆ ಬಂದ ತಕ್ಷಣ ನಾವು ಶಾಲೆ ಒಳಗೆ ಕಾರಣಕ್ಕೆ ಮುಂಚೆ ಜಾಗ ನೋಡ್ಕೊಂಡು ಹೆಜ್ಜೆ ಇಡಬೇಕು ನಾವು, ಅಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಅದಕ್ಕೆ ನಾನು ಲೆಟರ್ನು ಕೊಟ್ಟಿದ್ದೀನಿ, ಸರ್ ಪ್ರತಿದಿನ ಕ್ಲೀನ್ ಮಾಡಿಸ್ಕೊಡ್ರಿ ನಮಗೆ ಅಂತ. ಫಸ್ಟ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ. ಪೊಲೀಸರು ಬೀಟ್ ಹೋಗ್ತೀವಿ ಅಂತ ಹೇಳಿ ಅವ್ರಿಂದ ನೈಟ್ ಬೀಟ್ ಇದು ಮಾಡ್ತೀವಿ, ಮೆಸೇಜ್ ಬರುತ್ತೆ ಎವ್ರಿ ಡೇ. ಆದ್ರೆ ಅದು ನಮಗೆ ಅವ್ರು ಒಂದ್ಸಲಿ ಬಂದು ಹೋಗ್ತಾರೆ, ಅವ್ರು ಯಾವ ಟೈಮ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಬೀಟ್ 2 ಗಂಟೆ 3 ಗಂಟೆ ಬರ್ಬೋದು. ಈಗ ಅಲ್ಲಾಗದೆಲ್ಲ ಸಂಜೆ ಟೈಮ್, ಸಂಜೆ 5 ಗಂಟೆ 6 ಗಂಟೆ ಮೇಲೆ ಆಗುತ್ತೆ, ಇಲ್ಲ ಬೆಳಗಿನ ಜಾವ 4-5 ಗಂಟೆಗೆ ಆಗುತ್ತೆ. ಈಗ ಮುಂದಗಡೆ ನಿಮ್ ಕಾಂಪೌಂಡ್ ಮುಂದಗಡೆ ಏನ್ ಅಂಗಡಿಗಳು, ಅಂಗಡಿ ಪೆಟ್ಟಿಗೆ ಅಂಗಡಿಗಳು ಏನಿದಾವೆ ಅದ್ರ ಕಸ ಎಲ್ಲ ಕಾಂಪೌಂಡ್ ಒಳಗೆ ಹಾಕ್ತೀರಾ? ನೀವು ಯಾವ್ದು ರೀತಿಯ ನಗರಸಭೆಗೆ ಅರ್ಜಿ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ, ಧಾರಾವಾಹಿ ಕೊಟ್ಟಿದ್ದೀನಿ, ನನ್ನ ಹತ್ರ ರೆಕಾರ್ಡ್ ಇದೆ. ಈಗ ಈಗಲೂ ಸಹ ಅಲ್ಲಿ ಕೊಟ್ಟಿನ ಜಾಗ ಖಾಲಿ ಮಾಡ್ಕೊಡ್ರಿ ಅಂತ ಹೇಳೇ ಬಂದಿದ್ದೀನಿ, ಲೆಟರ್ ಕೊಟ್ಟು ಬಂದಿದ್ದೀನಿ. ಅಧ್ಯಕ್ಷರನ್ನ 2 ಸಲ ನೇರವಾಗಿ ಕಂಡಿದ್ದೀವಿ, ನಾವು ಇಬ್ರು ಹೋಗಿ ಕಂಡಿದ್ದೀವಿ, ಮಾತಾಡಿದ್ದೀವಿ. ಏನ್ ಹೇಳ್ತಾರೆ ಸರ್? ಕೇಳಿದಾಗ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಯಾವೆಲ್ಲ ಒಂದ್ಸಲಿ ಕಳಿಸಿ ಮಾಡಿಸ್ಕೊಟ್ಟಿದ್ದಾರೆ ಸರ್, ಮಾಡಿಸ್ಕೊಟ್ಟಿಲ್ಲ ಅಂತ ಹೇಳಕ್ ಬರಲ್ಲ. ನಾವು ತಿಂಗಳಿಗೋ 6 ತಿಂಗಳು 3 ತಿಂಗಳು ಕಳಿಸಿಟ್ಟು ಒಟ್ಟೆ ಮಾಡಿಸ್ಕೊಟ್ಟಿದ್ದಾರೆ. ಬಟ್ ನಾನು ಹೇಳ್ತಿರೋದೇನು, ಪ್ರತಿದಿನ ಆ ಕೆಲಸ ಮಾಡಿಸ್ಬೇಕು ಸರ್. ನಮ್ಗೆ ಹೆಂಗೆ ನಾವು ಇದನ್ನ ಸ್ವಚ್ಛ ಮಾಡ್ಕೊಂತಾರೆ ಹಂಗೆ ಶಾಲಾ ಆವರಣ ಸ್ವಚ್ಛ ಮಾಡ್ಕೊಟ್ರಿ ಅಂತಾನೆ ಕೇಳಿದ್ದೀನಿ ಪ್ರತಿದಿನ. ಯಾಕೆಂದ್ರೆ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಯಾವುದೇ ಹದ್ದು ಬಸ್ತು ಇಟ್ಕೊಳಕ್ ನಮಗೂ ಸಾಧ್ಯ ಇಲ್ಲ. ನಮ್ಮನ್ನ ಕೇಳಲಿಕ್ಕೆ ಯಾರು ಬಂದೀಗ ನೈಟ್ ಬಂದು ಹಾಕಿ ಹೋಗ್ತಾನೆ. ನಮ್ಗೆ ಬಂದು ಕೇಳ್ಬೇಕು ಅಂದ್ರೆ ಬೆಳಗ್ಗೆ ಬಂದು ಕೇಳ್ಬೇಕು ನಾವು.
ಯಾರು ಏನು ಅಂತ ಕರೆಸ್ಬೇಕು. ಅಲ್ಲ ಸರ್ ಹೊಣೆ ನನಗೆ ಗೊತ್ತಿದೆ ನಿಮಗೆ. ಆ ಉದ್ದೇಶಕ್ಕೆ ನಾವು ಅಲ್ಲ ನಾವೇ ಸರ್ ಅದಕ್ಕೆ ಏನ್ ಮಾಡಿದೀನಿ ಗೊತ್ತಾ, ನಾನು ಅದಕ್ಕೆ ಇಲ್ಲಿಂದ ವೆಹಿಕಲ್ ಓಡಾಡಬಾರ್ದು ಅಂತ ಅಲ್ಲಿ ಟ್ರೆಂಚ್ ತೆಗ್ಸಿ ಬಿಟ್ರೆ ಅಲ್ಲಿ ಅಡ್ಡ ಹಾಕಂತಾರೆ ಅಂತ ಹೇಳಿ ಮತ್ತೆ ಅದನ್ನು ಲೆಟರ್ ಕೊಟ್ಟಿದ್ದೀನಿ ನಾನು. ಇಲ್ಲದ್ರೆ ಏನಿಲ್ಲ, ಇಲ್ಲೇ ಓಡಾಡ್ತಾರೆ ಬಹಳ ಜನ. ಅದಕ್ಕೆ ಆ ಕಡೆ ಸೈಡ್ ಯಾರೋ ಬಿಡಿಸ್ಕೊಟ್ರೆ ತಮ್ಮಸಿಲ್ಲ ಅಂತೇಳಿ ನಮ್ದು ಅಟ್ಲೀಸ್ಟ್ ಜಾಗ ಗೊತ್ತಾದ್ರೆ ಸಾಕು ನಮಗೆ. ನಾವೇನ್ ಮಾಡಿದ್ವು ಟ್ರೆಂಚ್ ಹಾಕ್ಸೋಣ ಅಂತ ಬಹಳ ಸಲ ಮಾತಾಡಿದೀವಿ. ಅಡ್ಡಗಳಿಗೂ ಒಂದೇ ನ್ಯಾಯ. ಪೌರಾಯುಕ್ತರು ಕೂಡ ಸಾಕಷ್ಟು ಸರಿ ಪತ್ರ ಕೊಟ್ಟಿದ್ದೀವಿ, ಅವರು ಕೂಡ ಸಾಕಷ್ಟು ಸರಿ ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರ ಜವಾಬ್ದಾರಿ ಇಲ್ಲೇ ಇದೆ, ಪತ್ರಗಳೆಲ್ಲ ಇಲ್ಲೇ ಇದೆ. ಸಾಕಷ್ಟು ಸರಿ ಪತ್ರ ಕೊಟ್ಟಿದ್ದೀವಿ. ಪ್ರತಿದಿನ ಕೂಡ ಇಲ್ಲಿ ಗಲೀಜು ಮಾಡ್ತಾರೆ, ಸಾಕಷ್ಟು ಕಸ ಹಾಕ್ತಾರೆ. ನಾವು ಸಾಕಷ್ಟು ಸರಿ ಅರ್ಜಿಗಳು ಕೊಟ್ಟಿದ್ದೀವಿ, ಅವರು ಕೂಡ ಸಾಕಷ್ಟು ಸರಿ ಕ್ಲೀನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಕ್ಲೀನ್ ಮಾಡಿದ್ದಾರೆ. ಮಾಡಿಲ್ವಾ? ಕ್ಲೀನ್ ಮಾಡಿದ್ದಾರೆ ಸರ್, ಡೈಲಿ ಮಾಡಿಲ್ಲ ವಾಲ್ಮೀಕಿ ಜಯಂತಿಗೆ ರೀಸೆಂಟ್ ಆಗಿ ಆಯ್ತಲ್ಲ, ಅವಾಗ ಇಲ್ಲೆಲ್ಲೂ ಬೇರೆ ಕಡೆ ಆಗುತ್ತೆ ಅಂತ ನಿಮ್ ಸಮಸ್ಯೆ ಬಂದ ಮಾತಾಡ್ತೀನಿ. ಅವಾಗ ಮಾಡಿದ್ರು ವಾಲ್ಮೀಕಿ ಜಯಂತಿ, ಅದಾದ್ಮೇಲೆ ಏನು ಇಲ್ಲ. ನೀವು ಕಮಿಷನರ್ ಎಷ್ಟು ಸರಿ ಕಮ್ಮಿ ಕೊಡಿಲ್ಲ ಈ ಟೆಸ್ಟ್ ಬಗ್ಗೆ? ಸರ್ ನಾವು ಇದೇ ಲೆಟರ್ ಈ ವಿಷಯಕ್ಕೆ ನಾನು ಡೈರೆಕ್ಟ್ ಅವರು ಇವ್ರನ್ನ ಯಾರು ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ, ಲೇಬರ್ ಕಾಂಟ್ರಾಕ್ಟರ್, ಅವರು ಕೂಡ ಕರೆದು ನಾವು ಮಾತಾಡಿದೀವಿ. ಫಸ್ಟ್ ವೆರಿ ಫಸ್ಟ್ ನಾವೇನ್ ಮಾಡಿವಿ ಅಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಸಾಕಷ್ಟು ಸರಿ ಅರ್ಜಿ ಕೊಟ್ಟಿದ್ದೀವಿ. ಅವರು ಕೂಡ ನಾವು ಫೋನ್ ನಲ್ಲೂ ಕೂಡ ಮಾತಾಡಿದ್ದೀವಿ. ಕೆಲವು ಸರಿ ರಿಪೇರಿ ಇದನ್ನ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪ್ರತಿದಿನ ಕಸ ಹಾಕ್ತಾರೆ, ಯಾಕೆಂದ್ರೆ ಇಲ್ಲಿ ಮಾರ್ಕೆಟ್ ಇದೆ, ಪಕ್ಕದಲ್ಲಿ ಮಾರ್ಕೆಟ್ ಇದೆ. ಅವರು ಬೆಳಿಗ್ಗಿನ ಜಾವಕ್ಕೆ 2 ಗಂಟೆಗೆ ಬರ್ತಾರೆ, ಇಲ್ಲೆಲ್ಲ ಗಲೀಜು ಮಾಡ್ತಾರೆ. ಹಾಗಾಗಿ ನಾವು ಈಗಾಗಲೇ ಸ್ಕೆಚ್ ಮಾಡಿಸಿ ಸರ್ವೆ ಮಾಡಿಸ್ಬೇಕು ಅಂತ ಸಾಕಷ್ಟು ಸರಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಎಲ್ಲ ಪತ್ರಗಳು ಇದ್ದಾವೆ. ಸರ್ವೆ ಮಾಡಿಸ್ಬಿಟ್ಟು ಕಾಂಪೌಂಡ್ ಆಗಿಬಿಟ್ಟು ದೊಡ್ಡ ಕಾಂಪೌಂಡ್ ಆದ್ರೆ ಅದು ವ್ಯವಸ್ಥಿತವಾಗಿ ಇರೋಕೆ ಸಾಧ್ಯ. ಖಂಡಿತ ಸಾಕಷ್ಟು ಸರಿ ತಂದಿದ್ದೀವಿ. ಮೌಖಿಕನೂ ಹೇಳಿದ್ದೀವಿ, ಲೆಟರು ಕೂಡ ಕೊಟ್ಟಿದ್ದೀವಿ. ಎಲ್ಲವೂ ಕೂಡ ದಾಖಲೆ ಇದೆ. ಇಲ್ಲಿ ಪತ್ರಾಂಕಿತ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರು ಗೆಸ್ಟೆಡ್ ಆಫೀಸರು. ಯಾಕೆಂದ್ರೆ ಅವರು ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಹೆಡ್ ಮಾಸ್ಟರ್ದು. ಅವರು ಕೂಡ ನೋಡ್ಕೊಂಡಿದ್ದಾರೆ, ಪತ್ರ ವ್ಯವಹಾರ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಇಲ್ಲ ಅವರು ಫೋನ್ ಮಾಡಿದ್ರ ನೀವು ನಮ್ಗೆ? ಸರ್ ನಿಮ್ ಶಾಲೆ ಆವರಣದಲ್ಲಿ ನಿಮ್ ಶಾಲೆ ಆವರಣದಲ್ಲಿ ಫಿಟ್ ಕೂಡ ತೆಗಿತದ, ಏನಾದ್ರು ಪರ್ಮಿಷನ್ ಇದೆಯಾ ನಿಮ್ಮ ಹತ್ರ? ಪರ್ಮಿಷನ್ ಕೊಟ್ಟಿಲ್ಲ ನಾವು. ಮತ್ತೆ ಫಿಟ್ ಎಲ್ಲ ತೆಗ್ದಿದಾರಲ್ಲ ಸರ್? ಹೌದು, ಅವರು ನಮ್ ಜಾಗ ಅಂತ ಹೇಳ್ತಾರೆ, ಅದಕ್ಕೆ ನಾವು ಅಳತೆ ಮಾಡಿಸ್ಬಿಟ್ಟು ಹೇಳ್ತೀವಿ ಅಂತ ಹೇಳ್ತೀವಿ. ಪರ್ಮಿಷನ್ ಇಲ್ಲ, ಅನುಮತಿ ಕೊಟ್ಟಿಲ್ಲ. ಹೆಡ್ ಮಾಸ್ಟರ್ ನೋಡ್ಕೋಬೇಕಪ್ಪ. ನಾನೊಬ್ನೇ BO 530 ಶಾಲೆಗಳನ್ನ ನಾನೇ ಕೂಡ ಎಲ್ಲವನ್ನು ಉಸ್ತುವಾರಿ ಮಾಡಕ್ಕಲ್ಲ. ಹೆಡ್ ಮಾಸ್ಟರ್ ಅಂತ ನೇಮಕ ಮಾಡಿರೋದು